ವೈಯಕ್ತಿಕ ನಿಂದನೆಗಳಿಂದಾಗೆ ಸಹಜವಾಗಿ ಯತ್ನಾಳ್ರಿಗೆ ಒಂದಿಷ್ಟೆಲ್ಲ ಇಲ್ಲಿ ಏನೋ ಒಂದು ಸ್ವಲ್ಪ ಸಿಂಪತಿ ಇದ್ದಂಥ ಜನ ಬಿ ಜೆ ಪಿಯಲ್ಲಿ ಇದ್ದವರು ಸಹಿತ ಅವರ ಪರವಾಗಿ ಮಾತಾಡೋದಕ್ಕೆ ಭಾಳ ಕಷ್ಟ ಆಗ್ತಾಯಿದೆ. ಯಾಕಂದರೆ ಇವತ್ತು ನಾವು ಏನೋ ಹೇಳ್ಬೋದು, ಹೇಳೋದ್ರ ಬದಲಾಗಿ ಸಿದ್ದರಾಮಯ್ಯ ಬದಲಾಗಿ ಹೇಳ್ಬೋದು, ಡಿ ಕೆ ಶಿವಕುಮಾರ್ ಅವ್ರ ಬದಲಾಗಿ ಹೇಳ್ಬೋದು, ಇನ್ನೂರು ಸದಸ್ಯರು ಜಾರಕಿಹೊಳಿ ಬದಲಾಗಿ ಹೇಳ್ಬೋದು, ಟೀಕೆಗಳು ಎಲ್ಲರ ಬಗ್ಗೆ ಬದಲಿದೆ. ಅವತ್ತು ರಾಜಕಾರಣದಲ್ಲಿ ಇವತ್ತು ಅನಿವಾರ್ಯದ ರೀ ದುಡ್ಡು ಶ್ರಮದಿಂದ ದುಡಿದ ಮುಂಜಾನೆ ಸಾಯಂಕಾಲದಲ್ಲಿ ಪ್ರಾಮಾಣಿಕ ದುಡಿದ್ರೆ ನಮ್ಮ ಹೊಟ್ಟೆ ತುಂಬಲಾರ ಪರಿಸ್ಥಿತಿ ಇವತ್ತು ಈ ದೇಶದ ಇಲ್ಲಿ ಜನರ ಪರಿಸ್ಥಿತಿ ಹೆಂಗೆ ಹೊಟ್ಟೆ ತುಂಬಲಾರ ಪರಿಸ್ಥಿತಿ. ಅಂಥದ್ರಾಗ ಇವರು ಸಾವಿರಾರು ಕೋಟಿ ರೂಪಾಯಿನ ಸಂಗ್ರಹ ಇಟ್ಕೊಂಡಂಥವ್ರು ಅವ್ರಿಗೆ ಅನಿವಾರ್ಯವಾಗಿ ಭೂಮಿ, ಉಸುಕ, ಸಾರಾಯಿ, ಮಾಫಿಯಾ ಎಲ್ಲ ಮಾಡಲೇಬೇಕಾಗ್ತದೆ. ಮ್ಯಾಲೆ ಈ ವ್ಯಾಪಾರಿಗಳಿಂದ ಪಾರ್ಟಿ ಫಂಡ್ ತೊಗೊಳ್ಳೇಬೇಕಾಗ್ತದೆ. ಅದರಿಂದ ರಾಜಕಾರಣ ಸಾಧ್ಯನೇ ಇಲ್ಲ. ಎಂಥ ಕೇಜ್ರಿವಾಲ್ರ ಬಂದಿದ್ರು, ನಾವು ಏನೂ ಮಾಡೋದಿಲ್ಲ, ನಾನು ಪ್ರಾಮಾಣಿಕ, ನಾವು ಸಿಕ್ಕೊಂಡು ಹೋದರು. ಇವತ್ತು ಆ ಒಂದು ಕಾರ್ಪೊರೇಟ್ಗಳನ್ನ ತೆಗೆದುಕೊಂಡದಕ್ಕಾಗಿ ಕೇಜ್ರಿವಾಲ್ ಸಹಿತ ಕೆಟ್ಟ ಹೆಸರು ಬಂತು. ಚಡ್ಡ ಏನು ಮಾಡಿದ್ರು ಕಡೆಗೆ, ಅವ್ರ ಗೆಳೆಯರು ಏನು ಮಾಡಿದರು? ಇವತ್ತು ಕೇಜ್ರಿವಾಲ್ನ ಲಂಗ ಮಾಡಿಬಿಟ್ರು ಜಗತ್ತಿನ ಮುಂದೆ. ಇಲ್ಲಪ್ಪ ಇವನು ಭ್ರಷ್ಟ ಇದ್ದಾನೆ ಅನ್ನೋಂಗೆ ತೋರಿಸ್ಕೊಟ್ರು. ಯಾಕಂದ್ರೆ ಕೆಲವೊಂದು ಭ್ರಷ್ಟರ ಸಹವಾಸ ಸಹಿತ ನಮಗೆ ಕೆಟ್ಟ ಹೆಸರು ಕೊಡ್ತಾರೆ. ಅವ್ರು ಪ್ರಾಮಾಣಿಕ ಇರ್ಬೋದು, ಇಲ್ಲ ಅಂತಲ್ಲ. ಅದೇ ರೀತಿ ಇವರು ಸಹಿತ ಈ ರಾಜಕಾರಣದಲ್ಲಿ, ಇವತ್ತಿನ ರಾಜಕಾರಣದಲ್ಲೇ ಅನಿವಾರ್ಯವಾಗಿ ಕೆಲವೊಬ್ರು ದುಡ್ಡು ಹೆಚ್ಚು ಸಂಗ್ರಹ ಮಾಡಿರ್ಬೋದು, ಇನ್ನು ಕೆಲವೊಬ್ರು ಕಡಿಮೆ ಮಾಡಿರ್ಬೋದು. ಆದರೆ ಇದನ್ನೆಲ್ಲ ಮೀರಿಯೂ ಜನಪರವಾಗಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸಹಿತ ಕೌಂಟ್ ಆಗ್ತಾ ಇರ್ತದೆ. ಎಲ್ಲಿವರೆಗೆ ಜನ ಜಾಗೃತಿ ಆಗೋದಿಲ್ಲವೋ, ಒಂದರೆ ಜನ ಜಾಗೃತಿ ಅಂದರೆ ಇವನ್ ಯತ್ನಾಳ್ ಸಹಿತ ಆಯ್ಕೆ ಆಗುವುದಿಲ್ಲ. ತಲೆಯಲ್ಲಿ ಯತ್ನಾಳ್ ತಲೆಯಲ್ಲಿ ಅವ್ರ ಮೇಲೆ ಆರೋಪಗಳಿದ್ದಾವೆ. ಮೊನ್ನೆ ಅವ್ರ ಮಗನ ಮದುವೆಯಲ್ಲಿ ದುಡ್ಡು ಕೂಡಿಸಿರ್ತೇವೆ. ಅವ್ರು ಎದುರಾಳಿ ಕಾದಿರು ಯಾರೋ ವಿಜಯಪುರದಲ್ಲಿ ಅವ್ರ ಮೇಲೆ ಆರೋಪ ಮಾಡಿದ್ರು ಸಾಕಷ್ಟು. ಪ್ರತಿಯೊಂದು ಆಫೀಸ್ನ ಇಂತಿಷ್ಟು ಬರಬೇಕು ಅಂತ ಹೇಳಿದ್ರು ಅಂತೇಳಿ ಅವ್ರ ಮೇಲೆ ಏನಾದರೂ ಆ್ಯಕ್ಷನ್ ತೊಗೊಂಡ್ರೆ ಅವರು ಖಾದ್ರಿ ಮೇಲೆ ಇಲ್ಲ. ಇಲ್ಲಿವರೆಗೆ ನನಗೆ ಗೊತ್ತಿದ್ದಂಗೆ ಇಲ್ಲ. ನಿಮ್ಗೆ ಗೊತ್ತಿದ್ರೆ ಹೇಳಿ. ನಾ ಯಾಕೆ ಮೊದಲು ಹೇಳ್ತಾ ಇದ್ದೀನಪ್ಪ ಅಂದ್ರೆ, ಭ್ರಷ್ಟಾಚಾರ ಅನ್ನೋದು ಈಗ ಸಹಜ ಆಗಿಬಿಟ್ಟದ. ಅದು ಒಪ್ಕೋಬೇಕಂತ ಇಲ್ಲಿ ಮಾತಲ್ಲ, ಟೀಕೆ ಮಾಡಿರಿ. ಆದರೆ ಅತಿಯಾದಂಥ ಟೀಕೆ